ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್. ಏನಪ್ಪ ದೇವ ಥರ ಬಂದುಬಿಟ್ಟಿದ್ದೀನಿ ಮುಂದೆಗಡೆ ಅಂದ್ಕೊಂಬಿಟ್ಟಿದ್ದೀರಾ. ಎದ್ರುಕೋಬಿಡಿ, ಒಂದೆರಡು ನಿಮಿಷ ನೀಟಾಗಿ ರೆಡಿಯಾಗಿ ಬಂದುಬಿಡ್ತೀನಿ. ತುಂಬ ದಿನವೇ ಆಗಿತ್ತಲ್ಲ ವಿಡಿಯೋ ಮಾಡಿಬಿಟ್ಟು, ಸೊ ಹಂಗಾಗಿ ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ ಅಂತಲೇ. ಈ ಥರ ಇರೋಳು ಹಿಂಗೆ ಹೋಗ್ಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ಪಟ್ ಅಂತ ಬಂದುಬಿಟ್ಟೆ. ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ಈ ಥರ ಔಟ್ಫಿಟ್ ಹಾಕ್ಕೊಂಡು ಔಟ್ಫಿಟ್ ಚೆಕಿಂಗ್ ಮಾಡಿಕೊಂಡು ಸೀದಾ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ಕೆ ಬಂದೆ. ಬ್ಯಾಗ್ ಅಂತೂ ಒಂದು ಸ್ವಲ್ಪನೂ ಮುಟ್ಟಿರಲಿಲ್ಲ. ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು 11:30 ಕೂತ್ಕೊಂಡು ಬರ್ತಿದ್ದೆ. ಫುಲ್ಲು ನಿದ್ದೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಬುಕ್ಸ್ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಬೆಳಗ್ಗೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊತಿದ್ದೀನಲ್ಲ. ಬಾಕ್ಸ್ ರೆಡಿಯಾಗಿದೆ, ಪಕ್ಕದಲ್ಲಿ ಪ್ಲೇಟಲ್ಲಿ ತಿಂಡಿ ರೆಡಿಯಾಗಿದೆ. ತಿನ್ಬೇಕಷ್ಟೇ, ನಾನು ತಿನ್ನಿಸೋರು ರೆಡಿ ಇದ್ದರು, ಪಾಪ ನಾನೇ ಬೇಡ ಅಂತ ಅಂದೆ. ಅಷ್ಟು ನೀಟಾಗಿ ಎಲ್ಲ ಮಾಡಿಕೊಡ್ತಾರ. ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು ಮರ್ತೋಗ್ತೀನಿ ಗೈಸ್. ನಾನು ಬಾಕ್ಸಿಗೆ ಎಲ್ಲ ನೀಟಾಗಿ ಹಾಕ್ಕೊಡ್ತಾರೆ. ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದಷ್ಟೇ ಇದ್ದಿದ್ದು. ಆ ಬ್ಯಾಗ್ನ ನಾನು ಅಷ್ಟು ನೀಟಾಗಿ ಕುತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದೀನ, ಆದರೂ ಏನೋ ಒಂದು ಮರ್ತೋಗಿರ್ತೀನಿ. ನಮ್ಮಮ್ಮ ನನಗಿಂತ ಬೇಗ ಎದ್ದಿರ್ತಾರ, ಎಲ್ಲನೂ ಮಾಡಿಕೊಟ್ಟಿರ್ತಾರ, ಆದರೂ ನಾನು ಮರ್ತಿರ್ತೀನಿ. ಜಸ್ಟ್ ನನ್ನ ಬುಕ್ಸ್ ನಾನು ಇಟ್ಕೊಳ್ಳೋದನ್ನ ಮರ್ತೋಗಿರ್ತೀನಿ. ಏತಕ್ಕೆ ಏನು ಟೆನ್ಷನ್ನು ಅದು ನಂಗೆ ಗೊತ್ತಿಲ್ಲ. ಒಟ್ಟು ಏನೋ ಒಂದು ಮರ್ತಿರ್ತೀನಿ. ತಿಂಡಿ ತಿನ್ಕೊಂಡು ಏನಾದರೂ ಹೋಗಿಲ್ಲ ಕಾಲೇಜ್ಗೆ ಅಂತ ಅಂದರೆ ನಿಜ ಪಕ್ಕ ಬಿದ್ದೋಗ್ತೀನಿ. ಸೊ ಹಂಗಾಗಿ ಬೈಸ್ಕೊಂಡಾದರೂ ನಮ್ಮ ಮನೇಲಿ ನಾನು ದಿನ ತಿಂಡಿ ತಿನ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಅಂತೂ ಒಂದು 4 ಸತಿ ಬೈದೆ ತಟ್ಟೆಗೆ ತಂದು ಇಟ್ಟಿರ್ತಾರೆ. ಯಾಕಂದರೆ ಒಂದೊಂದು ಸತಿ ತಿನ್ನಲ್ಲ, ಟೈಮ್ ಆಯಿತು ಬಸ್ಗೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ. ಇವತ್ತು ನನ್ನ ಫ್ರೆಂಡ್ ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಾನೇನು ಮಾಡಿದೆ, ತಿನ್ಕೊಂಡೇ ಹೋದೆ ನಿಧಾನಕ್ಕೆ. ಹೆಂಗಿದ್ರು ಗಾಡಿಯಲ್ಲೆಲ್ಲ ಹೋಗೋದು ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸೀದಾ ಕಾಲೇಜ್ ಹತ್ರ ಹೋದ್ವಿ. ಲೇಟ್ ಆಗೈತೇನೋ ಅಂತ ಬೇಗ ಹೋಗ್ತಿದ್ದೆ, ಯಾಕಂದರೆ ನನ್ನ ಫ್ರೆಂಡ್ ಬಂದಿದ್ದೆ ಲೇಟು. ಸೊ ಹಂಗಾಗಿ ಫುಲ್ಲು ಓಡ್ಕೊಂಡು ಹೋಗ್ತಿದ್ದೆ. ನಾನು ಕುಣ್ತಾ ಇಲ್ಲ, ಬ್ಯಾಗ್ ಬಾರೋ ಇರೋದಕ್ಕೆ ಸ್ಟೆಪ್ನ ನಿಧಾನಕ್ಕೆ ಇಳ್ಕೊಂಡು ಹೋಗ್ತಾ ಇದ್ದೀನಿ, ಆ ಥರ ಡ್ರ್ಯಾಗ್ ಮಾಡಿಕೊಂಡು ಒಂದು ಕಾಲನ್ನ. ನಾನೇನೋ ಎಲ್ಲರೂ ಬಂದಿರ್ತಾರೆ ಅಂತ ಗಡಿ ವಿಡಿಯೋಲಿ ಹೋಗ್ತೀನಿ, ಯಾರೂ ಬಂದಿಲ್ಲ, ಇಬ್ಬರಷ್ಟೇ ಬಂದವರೆ ಕ್ಲಾಸ್ಗೆ. ಒಂದು ಕ್ಲಾಸ್ ಮುಗಿಸ್ಕೊಂಡು ಬ್ರೇಕ್ ಬಿಟ್ಟಿದ ತಕ್ಷಣ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋದ್ವಿ. ನಮ್ಮ ವಸ್ತುಗಳನ್ನ ಇಟ್ಕೊಂಡು ಹೆಂಗೆ ಅಡ್ಡಾಡ್ತೀವಿ ಅಂತಂದರೆ, ಈ ಕಡೆ ಒಂದು ಬ್ಯಾಗು, ಆ ಕಡೆ ಒಂದು ಬ್ಯಾಗು, ಕೈಯಲ್ಲಿ ಒಂದು ಇಟ್ಕೊಂಡು ಅಡ್ಡಾಡ್ತಾಯಿದ್ವಿ. ಅದಾದಮೇಲೆ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಫ್ರೆಂಡ್ ಬಂದಿದ್ಲು ಅಂತ ಒಂದು ರೀಲ್ ಮಾಡಿಬಿಟ್ಟು ಅವಳದೇನೋ ಒಂದು ಸ್ವಲ್ಪ ಥಿಂಗ್ಸ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಹೋಗಿದ್ವಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.